ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಅಧಿವೇಶನದಲ್ಲಿ ನಾನು ಕನ್ನಡ ವ್ಯಾಕರಣವನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಇವತ್ತು ಜೋಡಿ ಪದಗಳು ಅಥವಾ ಜೋಡು ನುಡಿ ಅನ್ನುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲಿಗೆ ತಮಗೆಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕವಾಗಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ಜ್ಞಾನೋದಯ ಯೂಟ್ಯೂಬ್ ಮೂಲಕ ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ, ಹಾಗಾದರೆ ಇವತ್ತು ಜೋಡಿ ಪದಗಳು ಮತ್ತು ಜೋಡು ನುಡಿ ಅನ್ನೋದ್ರ ಮೇಲೆ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಳೋಣ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಇವತ್ತು ನೋಡಿ, ಈಗೊಂದು ಪದ ಇದೆ, ಎರಡು ಪದಗಳಿದ್ದು ಎರಡು ಪದಗಳಿಗೆ ಬೇರೆ ಬೇರೆಯ ರೀತಿಯ ಅರ್ಥಗಳಿದ್ದಾರೆ, ಅಥವಾ ಮೊದಲ ಪದಕ್ಕೆ ಅರ್ಥವಿದ್ದು ಎರಡನೆಯ ಪದಕ್ಕೆ ಅರ್ಥವಿರದಿದ್ದರೆ ಆ ಥರದ್ದನ್ನು ನಾವು ಏನಂತ ಕರಿತೀವಿ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡೋದಾದರೆ ನಾವು ಅದನ್ನ ಇಲ್ಲಿ ಜೋಡು ನುಡಿಗಳು ಅಥವಾ ಜೋಡಿ ಪದ ಅನ್ನುವಂಥದ್ದನ್ನು ನಾವು ಅದನ್ನ ನೋಡ್ಬೋದಾಗಿದೆ. ಜೋಡಿ ಪದ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಅದು ಜೋಡು ನುಡಿ ಅಥವಾ ಜೋಡಿ ಪದ. ಮುಂದಿನದನ್ನು ನೋಡೋಣ. ಎರಡು ಪದಗಳಿಗೆ ಅರ್ಥವಿರುವಂಥವು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಇಲ್ಲಿ ಸತಿ ಮತ್ತೆ ಪತಿ ಅಂತ ಇದೆ, ಕೆನೆ ಮೊಸರು ಅಂತ ಇದೆ, ಹಾಲು ಜೇನು ಅಂತ ಇದೆ, ಮಕ್ಕಳು ಮತ್ತೆ ಮರಿ ಅಂತ ಇದೆ. ಈ ಎರಡು ಪದಗಳಿಗೆ ಒಂದೇ ಪದಕ್ಕೆ ಅರ್ಥ ಬೇರೆ ಇದೆ, ಇನ್ನೊಂದು ಪದಕ್ಕೆ ಅರ್ಥ ಬೇರೆ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗೆ ಎರಡು ಪದಗಳಿಗೂ ಅರ್ಥ ಇದೆ. ಇನ್ನೊಂದು ರೀತಿಯದ್ದು ಅಂತಂದ್ರೆ ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವಂಥದ್ದು, ಅದನ್ನ ಪ್ರತಿಧ್ವನಿ ಶಬ್ದಗಳು, ಮಾತಿಗೊಂದು ಗೀತು ಅಂತ ಕರೀತಾರೆ, ಎಕೋ ವರ್ಡ್ಸ್ ಅಂತ ಹೇಳ್ಬೋದು. ಇಲ್ಲಿ ಕಾಫಿ ಗೀಪಿ, ಹುಳ ಹುಪ್ಪಡಿ, ದೇವರು ಗೀವರು, ಹಣ ಗಿಣ, ಪುಸ್ತಕ ಗಿಸ್ತಕ ಅಂತ ಇದೆ. ಇವು ಕೂಡ ಜೋಡಿ ಪದಗಳಾಗಿರ್ತವೆ. ಆದರೆ ಇದರಲ್ಲಿ ಮೊದಲನೇ ಪದಕ್ಕೆ ಅರ್ಥ ಇರುತ್ತೆ, ಪುಸ್ತಕ ಅನ್ನೋದಕ್ಕೆ ಅರ್ಥ ಇದೆ, ಆದರೆ ಗಿಸ್ತಕ ಅನ್ನೋದಕ್ಕೆ ಅರ್ಥ ಇಲ್ಲ. ಈ ತರ ಸಾಮಾನ್ಯವಾಗಿ ಮಾತಿಗೊಂದು ಗೀತು ಅನ್ನುವಂಥದ್ದನ್ನ ಹೇಳ್ತಾರೆ. ಈ ತರ ಸಾಕಷ್ಟು ಪದಗಳು, ಶಾಲೆ, ಗೀಲೆ, ರೊಟ್ಟಿ, ಗಿಟ್ಟಿ, ಈ ತರನು ಕೂಡ ಬಳಸುವಂತ ಪ್ರಕ್ರಿಯೆಗಳಿರುತ್ತೆ. ಹಾಗಾಗಿ ಈ ತರದ್ದು ಕೂಡ ನಾವು ಏನಂತ ಹೇಳ್ಬೋದು, ಜೋಡಿ ಪದಗಳೇ ಎಂದು ಕರೆಯಬಹುದಾಗಿದೆ ಅನ್ನುವಂಥದ್ದು. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ, ಗೊತ್ತು ಇದರ ಜೋಡು ನುಡಿ ಡ್ಯಾಶ್ ಅಂತ. ನೋಡಿ, ಗೊತ್ತು ಇದರ ಜೋಡು ನುಡಿ ಮರಿ, ಕರಿ, ಗುರಿ, ಗೋರಿ ಅಂತಿದೆ. ಅದರ ಸರಿಯಾದ ಉತ್ತರ ಅದು ಗುರಿ. ಗೊತ್ತು, ಗುರಿ ಅಂತ ನಾವು ಸಾಮಾನ್ಯವಾಗಿ ಬಳಸ್ತಾ ಇದ್ದೀವಿ. ಗೊತ್ತು, ಗುರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಸತಿ ಅನ್ನೋದಕ್ಕೆ ಪತಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಹಾಗಾಗಿ ಇದನ್ನು ನಾವು ಗಮನಿಸಬಹುದಾಗಿದೆ ಅಂತ. ಇನ್ನೊಂದು ನೋಡಿ, ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ, ಇದರಲ್ಲಿ ಜೋಡು ನುಡಿ ಗುರುತಿಸಿ ಅಂತ ಇದೆ. ನೋಡಿ, ಇದರಲ್ಲಿ ಜೋಡು ನುಡಿ ಯಾವುದು? ವೇಷಭೂಷಣ ಅನ್ನುವಂಥದ್ದು ಜೋಡು ನುಡಿ ಆಗಿದೆ. ವೇಷಭೂಷಣ ಅನ್ನುವಂಥದ್ದು ಜೋಡು ನುಡಿ ಆಗಿದೆ. ಹಾಗೆ ಸರಿಯಾದ ಉತ್ತರ ವೇಷಭೂಷಣ. ಇನ್ನೊಂದು ನೋಡಿ, ನಮಗೆ ನೋವು ನಲಿವುಗಳನ್ನು, ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು, ಗೆರೆ ಎಳೆದಿರುವ ಪದ ಯಾವುದು ಅಂತಂದ್ರೆ ಅದು ಜೋಡಿ ಪದ ಆಗಿದೆ. ನೋವು ನಲಿವು ಅನ್ನುವಂಥದ್ದು ಪದ. ಇನ್ನೊಂದು ಬಹಳ ಮುಖ್ಯವಾಗಿ ಊಟೋಪಚಾರ, ಇದು ಯಾವ ಪದಕ್ಕೆ ಸೇರುತ್ತೆ ಅಂತಂದ್ರೆ ಅದು ಜೋಡು ನುಡಿಗೆ ಸೇರುತ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ನಮೋ ನಮೋ ದ್ವಿರುಕ್ತಿ, ಧೀರ ಶೂರ ಜೋಡಿ ಪದ. ಈ ತರದ್ದು ನಾವು ನೋಡ್ಬೋದು. ಧೀರ ಶೂರ ಅಂತ ಇದೆಯಲ್ಲ, ಇದು ಜೋಡಿ ಪದ. ಅದೇ ತರ ಸಾಕಷ್ಟು ಜೋಡಿ ಪದಗಳು ನಮಗೆ ಕಣ್ಮುಂದೆ ಬರುತ್ತೆ. ಅವಳಿ ಜವಳಿ, ಅಂದ ಚಂದ, ಎಡರು ತೊಡರು, ಉಡುಗೆ ತೊಡುಗೆ, ಕಪ್ಪ ಕಣಿಕೆ, ಗೆಡ್ಡೆ ಗಣಸು, ಅಕ್ಕಪಕ್ಕ, ಅಚ್ಚುಮೆಚ್ಚು, ಆಚಾರ ವಿಚಾರ, ತಾಳ ಬುಡ, ಆಟ ಪಾಠ, ತಿಂಡಿ ತೀರ್ಥ, ದಿಕ್ಕು ದೆಸೆ, ಒಳಗೆ ಹೊರಗೆ, ಹಳ್ಳ ಕೊಳ್ಳ, ಪಾಠ ಪ್ರವಚನ, ಎಡರು ತೊಡರು, ಗತ್ತು ಗಮ್ಮತ್ತು, ಪಂಡಿತ ಪಾಮರ, ಗುಡಿ ಗೋಪುರ, ಕುಲ ಗೋತ್ರ, ಗಿಡ ಗಂಟಿ, ಭಯಭಕ್ತಿ, ಮಾನ ಮರ್ಯಾದೆ, ಆಹಾರ ವಿಹಾರ, ಪ್ರೀತಿ ವಿಶ್ವಾಸ, ಸುಣ್ಣ ಬಣ್ಣ, ಅಡ್ಡಿ ಆತಂಕ, ಸೊಪ್ಪು ಸದೆ, ಆಸ್ತಿ ಅಂತಸ್ತು, ಓದು ಬರಹ, ಕನಸು ನನಸು, ಕಾಡು ನಾಡು, ಆದಿ ಅಂತ್ಯ, ನೋವು ನಲಿವು, ಬೇವು ಬೆಲ್ಲ, ಬೈಗು ಬೆಳಗು, ಕಾಡು ಮೇಡು, ಈ ಥರದ್ದು ಸಾಕಷ್ಟು ಬರ್ತದೆ. ಸುಖ ದುಃಖ, ಹಕ್ಕು ಬಾಧ್ಯತೆ, ಹಕ್ಕು ಕರ್ತವ್ಯ, ಈ ಥರನೂ ನಾವು ಹೇಳ್ತೀವಿ. ಆಮೇಲೆ ನೋಡಿ, ಬಡವ ಬಲ್ಲಿದ, ನಾಕ ನರಕ, ಸಾಧು ಸಂತರು, ಸಾಧಕ ಪಾದಕ, ಶಕ್ತಿ ಸಾಮರ್ಥ್ಯ, ಯಜ್ಞ ಯಾಗ, ನ್ಯಾಯ ನೀತಿ, ನೀತಿ ನಿಯಮ, ಲಾಲನೆ ಪಾಲನೆ, ಅರೆ ಬರೆ, ಅಡ್ರ ಬಡ್ರ, ಅಡ್ಡಾದಿಡ್ಡಿ, ಕೂಲಿನಾಲಿ, ಊಟ ಉಪಚಾರ, ರೋಗ ರುಜಿನ, ಮೀನಮೇಷ, ಸಿರಿ ಸಂಪತ್ತು, ತಂಟೆ ತಕರಾರು, ಓದು ಬರಹ, ಸಾಮಾನು ಸರಂಜಾಮು, ವಜ್ರ ವೈಡೂರ್ಯ, ಹಬ್ಬ ಹರಿದಿನ, ಪೈರು ಪಚ್ಚೆ, ಕೋಟೆ ಕೊತ್ತಲ, ಟೀಕೆ ಟಿಪ್ಪಣಿ, ದಾನ ಧರ್ಮ, ತಪ್ಪು ಒಪ್ಪು, ಪ್ರಶ್ನೆ ಉತ್ತರ, ಬೇವು ಬೆಲ್ಲ, ಧೈರ್ಯ ಸಾಹಸ, ಅಳಿವು ಉಳಿವು, ಮುತ್ತು ರತ್ನ, ನಗ ನಾಣ್ಯ, ಬಿರುದು ಬಾವಲಿ, ಕಷ್ಟ ಸುಖ, ದುಃಖ ದುಮ್ಮಾನ, ಹೀಗೆ ಸಾಕಷ್ಟು ಪದಗಳು ಬರುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ಒಂದು ಪದ ಮತ್ತೊಂದು ಪದಕ್ಕೆ
ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥ ಇರುವಂಥದ್ದು ಒಂದು ರೀತಿಯದ್ದಾದರೆ, ಇನ್ನೊಂದು ಮೊದಲನೇ ಪದಕ್ಕೆ ಅರ್ಥ ಇದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲದೆ ಇರುವಂಥದ್ದು ಕೂಡ ಜೋಡಿ ಪದಗಳಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಅಧಿವೇಶನಕ್ಕೆ ಎಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಅಧಿವೇಶನವನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.